ಬಾಳೆಕಾಯಿಯನ್ನು ತಿನ್ನೋದು ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ರುಚಿ ಒಂದು ಕಡೆ ಆದ್ರೆ ಅದರ ಹಲವು ಆರೋಗ್ಯ ಲಾಭಗಳು ಮತ್ತೊಂದ್ ಕಡೆ. ಆದ್ರೆ ಹಣ್ಣು ಮಾತ್ರ ಅಲ್ಲ, ಬಾಳೆಕಾಯಿನೂ ಆರೋಗ್ಯಕ್ಕೆ ಲಾಭದಾಯಕ ಅನ್ನೋದು ನಿಮ್ಗೆ ಗೊತ್ತಾ? ನೀವು ತರಕಾರಿ ಅಂಗಡಿಗೆ ಹೋದಾಗ ಬಾಳೆ ಹಣ್ಣನ್ನು ತಕೊಂಡಷ್ಟು ಸಲೀಸಾಗಿ ಬಾಳೆಕಾಯಿ ತಗೊಳ್ಳಲ್ಲ. ತಕೊಂಡ್ರು ಪಲ್ಯ, ಹುಳಿ, ಚಟ್ನಿ, ದೋಸೆ ಅಂತ ಮಾಡಿ ಮುಗಿಸ್ತೀರಿ. ಆದ್ರೆ ಕಾಯಿಯನ್ನ ಬೇಯಿಸದೆ ತಿನ್ನೋದ್ರಿಂದ ನಿಮ್ಗೆ ಸಿಗೋ ಲಾಭಗಳು ಅನನ್ಯ. ವಿಜ್ಞಾನಿಗಳ ಪ್ರಕಾರ ಬಾಳೆಕಾಯಿ ಸೇವನೆಯಿಂದ ಹಲವು ರೋಗಗಳನ್ನ, ಅಸೌಖ್ಯಗಳನ್ನ ದೂರ ಇಡಲು ಸಹಾಯ ಆಗುತ್ತಂತೆ. ಹಾಗಾದ್ರೆ ಬಾಳೆಕಾಯಿಯನ್ನ ಹಸಿಯಾಗಿ ತಿನ್ನೋದ್ರಿಂದ ಸಿಗೋ ಲಾಭಗಳನ್ನ ನೋಡೋಣ. ಹಸಿ ಬಾಳೆಕಾಯಿಯ ಲಾಭಗಳನ್ನ ತಿಳಿಸೋದಕ್ಕೆ ಇವತ್ತು ಬಂದಿರೋದು ನಾನು ನಿಮ್ಮ ಯೂಟ್ಯೂಬ್ ಜಾಕಿ ಶ್ವೇತಾ. ಬಾಳೆಕಾಯಿಯಲ್ಲಿ ಪೊಟ್ಯಾಷಿಯಂ, ಆಂಟಿ ಆಕ್ಸಿಡೆಂಟ್ಗಳು, ಸ್ಟಾರ್ಚ್, ಫೈಬರ್ ಎಲ್ಲ ಯಥೇಚ್ಛವಾಗಿದೆ. ದಿನಕ್ಕೆ ಒಂದು ಹಸಿ ಬಾಳೆಕಾಯಿಯನ್ನ ತಿನ್ನೋದ್ರಿಂದ ನಿಮ್ಗೆ ಸಿಗಬಹುದಾದ ಲಾಭಗಳು ಹೀಗಿವೆ. ಬಾಳೆಕಾಯಿಯಲ್ಲಿರೋ ಫೈಬರ್ ಅನಾವಶ್ಯಕ ಪದಾರ್ಥಗಳನ್ನ, ಫ್ಯಾಟ್ ಸೆಲ್ಗಳನ್ನ ಹೊರಹಾಕಿ ತೂಕ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಬಾಳೆಕಾಯಿಯಲ್ಲಿ ಫೈಬರ್ ಮತ್ತು ಸ್ಟಾರ್ಚ್ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಜೀರ್ಣಕ್ರಿಯೆ ಸುಲಲಿತವಾಗಿ ನಡೆದು ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಮಸ್ಯೆ ನಿವಾರಣೆಗೆ ಸಹಾಯವಾಗುತ್ತೆ. ಮಧುಮೇಹದ ಸಮಸ್ಯೆ ಇದ್ದವರಿಗೂ ಬಾಳೆಕಾಯಿ ಸೇವನೆ ಸಹಾಯಕ. ಆರಂಭಿಕ ಹಂತದಲ್ಲೇ ಹಸಿ ಬಾಳೆಕಾಯಿ ಸೇವನೆ ಆರಂಭಿಸಿದ್ರೆ ಮಧುಮೇಹವನ್ನ ಸಂಪೂರ್ಣವಾಗಿ ಮಾಯವಾಗಿಸಬಹುದು. ಹರೆಯದ ವಯಸ್ಸಿನವರ ಸುಂದರ ಮುಖಗಳಲ್ಲಿ ಮೊಡವೆಗಳು ಕಾಣೋದು ಸಾಮಾನ್ಯ. ಇದಕ್ಕೆ ಕಾರಣ ಆ ಪ್ರಾಯದಲ್ಲಿ ಉಂಟಾಗುವ ಹಾರ್ಮೋನಲ್ ಬದಲಾವಣೆಗಳು. ಈ ಸಮಸ್ಯೆ ಇದ್ದವರು ದಿನಕ್ಕೆ ಸುಮಾರು 4 ಲೀಟರ್ ನೀರು ಕುಡಿಯೋದ್ರ ಜೊತೆಗೆ ದಿನಕ್ಕೊಂದು ಹಸಿ ಬಾಳೆಕಾಯಿ ತಿನ್ಬೇಕು. ನಿಮ್ಮನ್ನ ಹೈ ಕೊಲೆಸ್ಟ್ರಾಲ್ ಸಮಸ್ಯೆ ಕಾಡ್ತಾ ಇದ್ರೆ ಹಸಿ ಬಾಳೆಕಾಯಿ ನಿಮ್ಗೆ ಬಹಳ ಸಹಕಾರಿ. ಬಾಳೆಕಾಯಿಯಲ್ಲಿರೋ ಪೊಟ್ಯಾಷಿಯಂ ಅಂಶ ಇಮ್ಯುನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತೆ. ಕೂದಲು ಉದುರುವಿಕೆಯನ್ನ ನಿಯಂತ್ರಿಸೋದಕ್ಕೆ ಬಾಳೆಕಾಯಿ ಸಹಾಯ ಮಾಡುತ್ತೆ. ಹಸಿ ಬಾಳೆಕಾಯಿ ಕಾನ್ಸಂಟ್ರೇಷನ್ ದ್ವಿಗುಣಗೊಳಿಸೋದಕ್ಕೂ ಸಹಾಯಕ ಅಂತ ಅಧ್ಯಯನಗಳು ತಿಳಿಸಿವೆ. ದಿನಕ್ಕೊಂದು ಹಸಿ ಬಾಳೆಕಾಯಿಯ ಜೊತೆ ನೀವು ಸಾಕಷ್ಟು ನೀರು, ಹಣ್ಣು, ತರಕಾರಿ ಸೇವಿಸಿದ್ರೆ ಮತ್ತೆ ಜಂಕ್ ಫುಡ್ ಇಂದ ದೂರ ಇದ್ರೆ ಕೊನೆವರೆಗೂ ಮದ್ದಿಲ್ಲದೆ ಬದುಕುವ ಅವಕಾಶ ಇರುತ್ತೆ. ನಿಮ್ಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮನೆ ಡಾಕ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.